ಯಾವನು ನೀನು ಕಣ್ಸಲ್ವೇ ನಾತ ನೀನು ಯಾಕೋ ಈ ರೀತಿ ಓಡ್ ಬಂದೆ ಯಾವ್ದಾದ್ರು ಹೆಣ್ಕೋತಿ ಅಟ್ಟಿಸ್ಕೊಂಡು ಬಂತೆ ಅಟ್ಟಿಸಿಕೊಂಡು ಬರ್ತಾ ಇರೋದು ಹೆಣ್ಣು ಕೋತಿ ಅಲ್ಲ ಜಾಂಬವ ಮೈನಿಂಗ್ ಕಂಪನಿಯ ಮೈನಾ ಹೌದೇ ಆ ಮೈನಾ ಯಾರು ಅವ್ರ ಯಾಕೆ ನಿನ್ನ ಅಟ್ಟಿಸ್ಕೊಂಡು ಬಂದ್ರು ಅದು ಸಂಗತಿ ಎಂತ ಗೊತ್ತುಂಟಾ ನಾನು ಪಕ್ಕದ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಅವರ ಮನೆಯ ಕಿಟಕಿಯ ಬಾಗಿಲು ಓಪನ್ ಆಯ್ತು ಕಣ್ಣು ಬಿಟ್ಟು ನೋಡಿದ್ರೆ ವರ್ಣಿಸ್ಲಿಕ್ಕೆ ಬಾರದಂತ ಬ್ಯೂಟಿಫುಲ್ ಫ್ಲವರ್ ನಾನು ಕಣ್ಣು ಸನ್ನೆಯಲ್ಲಿ ಈಚೆ ಬಾಣ ಕೋನ್ ಐಸ್ ಕ್ರೀಮ್ ತಿನ್ನುವ ಅಂತ ಕರೆದೆ ಆ ಪೊತ್ತಿಗೆ ಎಂಟ್ರಿ ಆದ ಮೈನಿಂಗ್ ಕಂಪನಿಯ ಮೈನಾ ಬಜ್ಜಿ ನನ್ನ ತಂಗಿಯನ್ನಷ್ಟೇ ಕರೀತಿಯಲ್ಲ ನಾನು ಬೇಡವ ಅಂತ ಕೇಳಿದ ಅಲ್ಲಿಂದ ಓಡ್ಲಿಕ್ಕೆ ಶುರು ಮಾಡಿದವ ಅವನು ಓಡಿಸುವುದನ್ನು ನಿಲ್ಲಿಸಲಿಲ್ಲ ನಾನು ಓಡುದು ನಿಲ್ಲಿಸಲಿಲ್ಲ ಹೌದೇ ಅವ್ರು ಬರ್ಲಿ ಇರೋ ನಾನೇ ನಿಮ್ಮನ್ನು ಅವ್ರಿಗೆ ಹಿಡ್ಕೊಡ್ತೀನಿ ಕಡಪಿಗಲ್ಲಿ ನೀವು ಹಿಡಿದು ಕೊಡ್ತಿದ್ರೆ ನಾನೆಂತದಕ್ಕೆ ನಿಮ್ಮ ಹತ್ರ ಇಷ್ಟೊತ್ತು ಕತೆ ಹೇಳ್ಬೇಕಿತ್ತು ನಾನೇ ಅವನಿಗೆ ಸರೆಂಡರ್ ಆಗಿ ಬಿಡ್ತಿದ್ದೆ ಆದ್ರೆ ನೀ ಆ ರೀತಿ ಮಾಡಲ್ವಲ್ಲ ಮತ್ತಿನ್ನೇನಯ್ಯ ಬರೀ ನಿಂದ ಇದೇ ಕತೆ ಆಗೋಯ್ತು ಯಾವ್ದಾದ್ರು ಮನೆ ಹತ್ರ ಹುಡುಗಿರ್ನ ಚುಡಾಯಿಸೋದು ಅವ್ರ ಮನೆಯವ್ರು ಬಂದು ನಿನ್ನನ್ನ ತದ್ಕೋದು ನಿನ್ನ ಮಾಡಕ್ ಬೇರೆ ಕೆಲಸ ಇಲ್ವೇ ಓತೆ ನಾಳೆ ರಾಮ ಅಟ್ಟಿಸಿಕೊಂಡು ಬರ್ತಾ ಇರೋನು ಭಯಂಕರ ಶ್ರೀಮಂತ ನಾನೆಂತಾದ್ರೂ ಅವನ ಕೈಗೆ ತಗಲಾಕಿಕೊಂಡ್ರೆ ಬದುಕಿ ಬಾಳಬೇಕಾದ ನಾನು ಇವತ್ತೇ ಸಮಾಧಿ ಆಗ್ಬೇಕಾದಿತ್ತು ಪ್ಲೀಸ್ ಡಾರ್ಲಿಂಗ್ ಮುಜೆ ಬಚಾಲೋ ನಿನ್ನನ್ನು ಬಚಾವ್ ಮಾಡ್ತೀನಿ ಅಂದ್ರೆ ನಾನು ಜೀವನದಲ್ಲಿ ಬೇರೆ ಏನು ಕೆಲಸ ಮಾಡಂಗಿಲ್ಲ ಬಚಾವ್ ಮಾಡ್ತಾನೆ ಇರ್ಬೇಕಾಗುತ್ತೆ ನಿಮಗೆ ಎಂತ ಉಂಟು ತೆಪ್ಪು ಉದ್ದುವ ಕೆಲಸ ಇದೊಂದ್ಸರ್ತಿ ಬಚಾವ್ ಮಾಡಿ ಅಲ್ಲ ಹೋಗ್ಲಿ ಬಿಡೋ ಮನೆ ಹಾಳ ನಿನ್ಗೋಸ್ಕರ ಅಲ್ದೇ ಇದ್ರು ನಮ್ಮ ಮೀನವ ಇಷ್ಟು ಚಿಕ್ಕ ವಯಸ್ಸಿಗೆ ವಿಧವೆ ಆಗೋದು ನನಗೆ ಇಷ್ಟ ಇಲ್ಲ ಅವಳಿಗೋಸ್ಕರ ಬಚಾವ್ ಮಾಡ್ತೀನಿ ಬಿಡು ಆ ಮೈನಾ ಬರ್ಲಿ ನೀನಾಗ ಇಷ್ಟು ಮಾಡೋ ಒಬ್ಬೋ ತಪಲೆಯಲ್ಲಿ ಕುಜಾಲ್ ಕಡಿಮೆ ಇದ್ರು ಒಳಗೆ ಕಲಿಜ ಮಾತ್ರ ತುಂಬಾ ಉಂಟಾಯ್ತಾ ಅಪ್ಪ ನಾನ್ ಜೀವನದಲ್ಲಿ ಇಷ್ಟ ಯಾವತ್ತೂ ಓಡಾಡಿಲ್ಲ ಓಡಿಸಿ ಸುಸ್ಮಾಗ್ಬಿಟ್ಟಲ್ಲ ಯಾಕೆ ಸರ್ ಇವನು ನಿಮ್ ಮನೆ ಹುಡುಗಿನ ಐಸ್ ಕ್ರೀಮ್ ತಿನ್ನಕ್ ಕರದ್ನೆ ಅದು ಕೋನ್ ಐಸ್ ಕ್ರೀಮ್ ಅದಕ್ಕೆ ನೀವು ಅಟ್ಟಿಸ್ಕೊಂಡು ಬಂದ್ರಿ ಈ ನನ್ ಮಗ ಆಗ್ಲೇ ಎಲ್ಲ ಹೇಳ್ಬಿಟ್ಟಿದಾನ ಹೇಳೋದಕ್ಕೆ ಅವನಿಗೆ ಬುದ್ಧಿ ಇದ್ರೆ ತಾನೆ ಸರ್ ಅಂದ್ರೆ ಇವನು ಅರೆ ಹುಚ್ಚ ಸಾರ್ ಆಫ್ ಮಾಡು ಹೌದಾ ಇವನನ್ನ ಯಾರಾದ್ರೂ ಅಟ್ಟಿಸ್ಕೊಂಡು ಬಂದ್ರೆ ಆ ಮನೆ ಹುಡುಗಿನ ಕೋನ್ ಐಸ್ ಕ್ರೀಮ್ ತಿನ್ನಕ್ ಕರ್ದಿದ್ದಾನೆ ಅಂತ ಈಸಿಯಾಗಿ ಗೆಸ್ ಮಾಡ್ಬಿಡ್ಬೋದು ಇವನು ಅರೆ ಹುಚ್ಚ ಆಗೋಕ್ ಅದೇ ಕಾರಣ ಸರ್ ಒಂದು ಹುಡುಗಿನ ತುಂಬಾ ಪ್ರೀತಿಸ್ತಾ ಇದ್ದ ಅವ್ಳಿಗೆ ಯಾವಾಗಲೂ ಕೋನ್ ಐಸ್ ಕ್ರೀಮ್ ಕೊಡಿಸ್ತಾ ಇದ್ದ ಅವಳು ಮಧ್ಯದಲ್ಲೇ ಕೈ ಕೊಟ್ಟೋದ್ಲು ಇವನು ಈ ರೀತಿ ಆಗೋದ ಪಾಪ ಇಷ್ಟು ಚಿಕ್ಕ ವಯಸ್ಸಿಗೆ ಈಗ ಆಗ್ಬಾರ್ದಾಗಿತ್ತು ಆದ್ರೆ ಆಗ್ಬಿಟ್ಟಿದ್ರಲ್ಲ ಸರ್ ಪರಿಸ್ಥಿತಿ ಕಂಡ್ರೆ ಕಣ್ಣಲ್ಲಿ ನೀರ್ ಬರುತ್ತೆ ಅವ್ರೇನ್ ಮಾಡುದು ರಸ್ತೆನಲ್ಲಿ ಎಲ್ರ ಮುಂದೆ ಕಣ್ಣೀರ್ ಹಾಕ್ಬಾರ್ದು ಅಂತ ತಡ್ಕೊಂಡಿದ್ದೀನಿ ಯಾವ್ದಾದ್ರು ಒಳ್ಳೆ ಹಾಸ್ಪಿಟಲ್ ತೋರಿಸಿ ಟ್ರೀಟ್ಮೆಂಟ್ ಕೊಡ್ಸಿ ಅದೇ ಪ್ರಯತ್ನದಲ್ಲಿ ಇದ್ದೀನಿ ಸರ್ ಸರಿ ಬರ್ತೀನಿ ಬರ್ಲಾ ಹುಷಾರು ಯಾಕೋಬ್ರಾ ಈ ನಿಮ್ಮ ಬುದ್ಧಿವಂತಿಕೆಯನ್ನು ಎಷ್ಟು ಹೊಗಳಿದ್ರು ಸಾಲದು ಹಾಗಾದ್ರೆ ಹೊಗಳ್ತಾನೆ ಇರೋ ಲೇ ಮನೆ ಆಳ ಆ ಮೈನಾ ಪುನಃ ಬಂದ್ರೆ ಕಷ್ಟ ನೋಡಿ ರೇಣುಕಾಕ ಬಾರ ಮಂದ ಇವ್ರು ಮೈನಾ ಅಂತ ವಟಾರದ ಮುಂದೆ ನಿಂತ್ಕೊಂಡು ಇಳ್ಕಲ್ ಸೀರೆ ವ್ಯಾಪಾರಿ ರೇಣುಕಾ ಅವ್ರ ಮನೆ ಎಲ್ಲಿ ಅಂತ ಕೇಳಿದ್ರು ಅದಕ್ಕೆ ಕರ್ಕೊಂಡ್ ಬಂದೆ ಹೌದಾ ಬರ್ರಿ ಸರ್ ಬರ್ರಿ ರೀ ಅಕಡೆ ಕೊಡ್ರಿ ನಾನು ರೀ ಇಳ್ಕಲ್ ಸೀರೆ ವ್ಯಾಪಾರಿ ರೇಣುಕಾ ರೀ ಈ ರೇಣುಕಾ ಜೋಡಿ ಚಂದ ಇದ್ರೆ ಇನ್ಸ್ಟಾಲ್ಮೆಂಟ್ ರೀ ಇಲ್ಲ ಅಂದ್ರೆ ಸೆಟ್ಲ್ಮೆಂಟ್ ರೀ ಅಯ್ಯಪ್ಪ ನಂಗೆ ಭಯ ಆಗ್ತದೆ ನಮ್ ಬರ್ಲಾ ಸರ ಕೂತ್ಕೋರಿ ನನ್ನ ಇಕ್ಕಿನ ರೌಡಿ ಅಲ್ಲ ಆಕಿ ಬಾಯ ಮಾತಿಗೆ ಅದನ್ನ ಹೇಳ್ತಿರ್ತಾಳ ಹೇಳಿಲ್ಲ ಅಂದ್ರೆ ಆಕಿ ನಿದ್ದಿನ ಬರಾಗಿಲ್ಲ ನೀವು ಬಂದ ಉದ್ದೇಶ ಏನ್ರಿ ಅದು ನನಗೆ 2 ಇಳ್ಕಲ್ ಸೀರೆ ಬೇಕಾಗಿತ್ತು ಅದಕ್ಕೆ ಬಂದೆ ಇಲ್ಲೇ ನೋಡ್ರಿ ಯಾವ ಕಲರ್ ಯಾವ ಡಿಸೈನ್ ಬೇಕಂತ ನೀವೇ ಸೆಲೆಕ್ಟ್ ಮಾಡ್ಕೋರಿ ಇವೆರಡು ಇರ್ಲಿ ಎಷ್ಟಾಗುತ್ತೆ ಇದಕ್ಕೆ ನೋಡ್ರಿ ಅಕಸ್ಮಾತ್ ನಾನ್ ನಿಮ್ ಮನೆ ಕಡೆ ಬಂದಿದ್ರ 50 ರೂಪಾಯಿ ಜಾಸ್ತಿ ಹೇಳ್ತಿದ್ದೀರಿ ಆದ್ರೆ ನೀವು ನಮ್ಮ ಮನೆ ಕಡೆ ಬಂದಿರಲ್ಲ 50 ರೂಪಾಯಿ ಕಡಿಮೆ ಹೇಳ್ತೇನ್ರಿ ಒಂದ್ ಸೀರೆಗೆ 1400 ರೂಪಾಯಿ ರೀ ಅಂದ್ರೆ 2 ಸೀರೆಗೆ 2800 ರೂಪಾಯಿ ರೀ ಸರಿ ರೀ ಎಂತದ ರೇಣುಕಾ ಸೀರೆ ವ್ಯಾಪಾರ ಕಂಡಾಬಟ್ಟೆ ಜೋರಾಗಿ ನಡೀತಾ ಉಂಟು ಹೂನ ಸೋನಾ ಹೊಡ್ಕೊಂಡ್ ಕುಂಡ್ರಲಿಕ್ಕೆ ನನ್ನನ್ನ ಆಟೆ ಅಷ್ಟೇ ವ್ಯಾಪಾರ ಅಲ್ಲ ಗೊತ್ತು ಬಿಡ 4 ಡ್ಯಾಮೇಜ್ ಸೀರೆ ಮಾರಿ ಎಷ್ಟು ಮಾತಾಡ್ತೀಯ ಡ್ಯಾಮೇಜ್ ಸೀರೆನಾ ಇಲ್ರಿ ಸರ ನಿಮ್ಗೆ ಅನುಮಾನ ಇದ್ರೆ ಒಂದ್ಸಲ ಬಿಚ್ಚಿ ನೋಡ್ಬಿಡ್ರಿ ರೀ ನೀವ್ ಹೇಳ್ದಂಗೆ ಏನಾದ್ರು ಸೀರೆ ಕೈ ಹಾಕಿದ್ರೆ ಅಮ್ಮ ಮಕ್ಕಳ ಮೇಲೆ ಅಲ್ವಾ ನಾ ಹೇಳಿದ್ದು ಊಟ ಸೀರೆ ಅಲ್ರಿ ನಿಮ್ ಕೈಯಾಗ ಕೊಟ್ಟ ಸೀರೆ ಅವ್ವ ಅಕ್ಕಟ್ಟಿ ಪರವಾಗಿಲ್ಲ ಬಿಡಿ ಮನೆಗೆ ಹೋಗಿ ತಂಗಿ ಕೊಟ್ಟು ಚೆಕ್ ಮಾಡಿಸ್ತೀನಿ ತಗನೆ ಮನ್ಯಾಗ ಮಾಡ್ಲಿಕ್ಕೆ ಕೆಲಸ ಇಲ್ಲ ಅಂತ ಹೇಳಿ ಇಲ್ಲಿ ಬಂದ ನಾ ಮಾಡೋ ಸೀರೆ ವ್ಯಾಪಾರ ಕಲ್ ಹಾಕ್ತೆ ಅಯ್ಯೋ ಹೋಗ್ಲಿ ಬಿಡ್ರಿ ಈಗ ನಾನ್ ತಗೊಂಡಿದ್ದಾಯ್ತಲ್ಲ ಅವ್ರನ್ನ ಯಾಕೆ ಬೈತೀರಾ ಸರಿ ನಾನ್ ಬರ್ತೀನಿ ಸರ ನಿಮ್ ಮನ್ಯಾಗ ಯಾವ್ದಾರ ಫಂಕ್ಷನ್ ಇದ್ರ ನನ್ನ ಹತ್ರ ಒಂದ್ ಸೀರೆ ತಗೊಂಡೋದ್ರೆ ಬೇಕಂದ್ರ 50 ರೂಪಾಯಿ ಕಡಿಮೆ ಮಾಡ್ಕೊಡ್ತೇನ್ರಿ ಸರಿ ನಾ ಬರ್ತೀನಿ ಎಂತದೇ ಇದು ತಂತೆಯಲ್ಲಿ ಮಾಲಿಕ್ ಬರ್ದ ಸೊಪ್ಪು ಮಾಡ್ತಾ ಇದ್ದೀರಾ ಇಲ್ರಿ ಜಾತ ಪೀಪಿ ಮಾಡ್ಲಿಕ್ಕೆ ಬಾನ ಕುಳ್ಳಿ ಕಾರ್ನರಿಗೆ ಹೋಗಿ ಕೋನ್ ಐಸ್ ಕ್ರೀಮ್ ತಿನ್ನುವ ಓ ಪರ್ಕಟ್ ಬಾಯಿ ಕಟ್ಟಿ
ಅನ್ಕೊಂಡಿರೋ ಬುಡದಿ ಕಲ್ಲು ಬಂಡೆ ನಮ್ಮನೆ ಕೂತಿದ್ದಾಳೆ, ನನ್ನ ಮುಂದೆ ಇವಳಿಗೆ ಕೋನ್ ಐಸ್ ಕ್ರೀಮ್ ತಿಲ್ಲಿಗೆ ಕರಿತೀರಾ? ಅಂದ್ರೆ ಇವ್ರು ನಿಮ್ ಗಂಡನ? ಗೊತ್ತಿಲ್ಲ ನಮ್ಮ ಮೀನವ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾಳೆ ಸರ್. ನೋಡ್ ಮೀನವ, ನೀನ್ ಅನ್ಕೊಂಡಾಗೆ ಇವನು ನಿನ್ ಗಂಡ ಮೀನಾತ ಅಲ್ಲ, ಅವ್ನ ತಮ್ಮ ಕಪ್ಪೆನಾತ. ಚೆಕ್ ಎಂತ ಹೇಳ್ತಿದ್ದೀರಾ ಮಾರ್ಯಾರೆ? ಚೆಕ್ ಮಾಡೇ ಹೇಳ್ತಾ ಇದೀನಿ. ಅಣ್ಣ ತಮ್ಮ ಇಬ್ರು ಹುಟ್ಟುವಾಗ್ಲೇ ಬೇರೆ ಬೇರೆ ಆಗ್ಬಿಟ್ರಂತೆ. ಈ ವಿಷಯ ನನ್ಗೆ ಆಸ್ಪತ್ರೆ ರಿಪೋರ್ಟ್ ತಗೊಂಡಾಗ ಗೊತ್ತಾಯ್ತು, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ. ಏನ್ ಮಾಡೋದು, ಇವನು ಎಲ್ರ ತರ ನಾರ್ಮಲ್ ಅಲ್ಲ, ಸ್ವಲ್ಪ ಅರೆ ಹುಚ್ಚ. ಈ ವಿಷಯ ಗೊತ್ತಾದ್ರೆ ಈ ರೀತಿ ಗಾಬರಿ ಆಗ್ತೀರಾ ಅಂತಾನೆ ನಿಮ್ಗೆ ಯಾರಿಗೂ ತಿಳಿಸ್ತೆ ನನ್ನ ಮನೆಯಲ್ಲಿ ಬಚ್ಚಿಟ್ಕೊಂಡಿದ್ದೆ. ಸ್ನಾನ ಮಾಡ್ಬಿಟ್ಟು ಈಚೆ ತೊರೆಷ್ಟ್ರಲ್ಲಿ ಓಡ್ ಬಂದ್ಬಿಟ್ಟಿದ್ದಾನೆ. ಮಾಡು, ನೀವ್ ಹೇಳ್ತಿರೋದ್ ನಿಜಾನೇನ್ರಿ? ನಿನಗೆ ಮದ್ವೆ ಆಗಿದ್ರೆ ನಿನ್ನ ಮಾಂಗಲ್ಯದ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೆ. ಆದ್ರೆ ಇನ್ನೂ ಮದ್ವೆ ಆಗಿಲ್ವಲ್ಲ, ಅದಕ್ಕೆ ತಾಳಿ ಕಟ್ಟ ನಾನು ನನ್ನ ಮೇಲೆ ಆಣೆ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ನಾ ಹೇಳ್ತಿರೋದು ಸತ್ಯ. ಟೋಪಿ ಅವ್ರೆ, ಟೋಪಿ ಹಾಕ್ತಾ ಇದ್ದೀನಿ, ಸುಮ್ನಿರೋ. ಟೋಪಿ ಅಲ್ಲ ಕಣಯ್ಯ ಎಂಪಿ. ಅವ್ರೆ ಬಿಡಿ, ಈ ವಿಷಯ ನಮ್ಗೆ ಗೊತ್ತದ ಅಂಡಿ. ಅಯ್ಯೋ ಹೇಳೋಣ ಅಂತ ಹುಡುಕ್ತಾ ಇದ್ದೀನಿ ಕಣ, ಅವನೇ ಕೈಗೆ ಸಿಗ್ತಾ ಇಲ್ಲ. ಕೋನ್ ಐಸ್ ಕ್ರೀಮ್ ತಿನ್ಲಿಕ್ಕೆ ನನ್ನೊಟ್ಟಿಗೆ ಯಾರು ಬರ್ತಾ ಇಲ್ಲ. ನೋಡು ನೋಡು ಹೇಗೆ ಆಡ್ತಿದ್ದಾನೆ. ಇವನನ್ನ ಈ ಸ್ಥಿತಿನಲ್ಲಿ ನೋಡ್ತಾ ಇದ್ರೆ ಆ ದೇವರು ನನ್ನನ್ನ ಇನ್ನೂ ಯಾಕೆ ಬದುಕಿಸಿದ ಅನ್ಸುತ್ತೆ. ನಿಮಗ್ ಜೀವನ ಬೇಸರ ಆಗಿತ್ತಂದ್ರ ನಮ್ ಮೀನಾ ಕುಮಾರಿ ಅದು ನಾಟ್ಯ ಅಷ್ಟಿದವ್ರಿ, ಇಮಿಡಿಯೇಟ್ ಆಗಿ ಜಗ್ಗನಕ್ಕ ಹಾಲಿಗೆ ಬಾರ್ಸ್ಕೊತೀರಿ. ರೇಣುಕಾ ಅವ್ರೆ, ಇಷ್ಟು ಒಳ್ಳೆ ಮನ್ಸಿರೋ ವ್ಯಕ್ತಿನ ಸಾಯ್ಲಿ ಅಂತ ಯಾಕ್ರಿ ಅಂತೀರಾ? ನೋಡಿ ಎಂಪಿ ಅವ್ರೆ, ಇವರು ನಿಮ್ ವಟಾರದವ್ರು ಅಂತ ಕೇಳಿ ನಂಗೆ ತುಂಬಾ ಸಂತೋಷ ಆಯ್ತು. ಮೊದ್ಲು ಒಂದ್ ಒಳ್ಳೆ ಡಾಕ್ಟರ್ ಹತ್ರ ತೋರಿಸಿ ಟ್ರೀಟ್ಮೆಂಟ್ ಕೊಡ್ಸಿ, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಾನ್ ನೋಡ್ಕೋತೀನಿ. ನೀವೆಂತದಕ್ಕೆ ದುಡ್ಡು ಖರ್ಚು ಮಾಡ್ತೀರಾ ಮಾರ್ಯಾರೆ? ನೀವ್ಯಾರು ಖರ್ಚು ಮಾಡ್ತಿಲ್ವಲ್ಲ ಅದಕ್ಕೆ. ಇಷ್ಟು ಒಳ್ಳೆ ವ್ಯಕ್ತಿ ಹುಚ್ಚನಾಗಿರೋದು ನನ್ನಿಂದ ನೋಡಕ್ ಆಗ್ತಾ ಇಲ್ಲ. ಮೊದ್ಲು ಟ್ರೀಟ್ಮೆಂಟ್ ಕೊಡ್ಸಿ, ಮಿಕ್ಕಿ ಡೀಟೇಲ್ಸ್ನೆಲ್ಲ ನಾನು ಆಮೇಲೆ ಹೇಳ್ತೀನಿ. ಇಷ್ಟ ಹೇಳಿದ್ರಲ್ಲ, ನಿನ್ ಚಿಂತೆ ಬಿಟ್ಬಿಡಿ ಸರ್. ಇವ್ರನ್ನ ಯಾವ್ದಾದ್ರು ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಆದ್ರೆ ಅವ್ರ ಅಡ್ವಾನ್ಸ್ಗೆ ಅಂತ 20,000 ರೂಪಾಯಿ ಕೇಳ್ತಾರಲ್ಲ. ಇಟ್ಕೊಳ್ಳಿ. ಇವರು ಕಪ್ಪೆನಾದ ಆದ್ರೆ ನನ್ನ ಮೀನು ಎಲ್ಲಿ? ಏನವ್ವ, ಕಪ್ಪೆನಾಥನ ಇವನೇ, ಮೀನನಾಥನ ಇವನೇ. ಏನ್ರಿ ಅಪ್ಪ್ಯಾರ, ಆ ಮೈನಿಂಗ್ ಕಂಪನಿ ಮೈನಾ ಅವ್ರ ಹತ್ರ ಇವ್ರ ಕಪ್ಪೆನಾಥ ಅಂತ ಹೇಳಿದ್ರಿ, ನಮ್ಮ ಮುಂದ ಮೀನಾಥ ಅಂತ ಹೇಳಿಕತ್ತೀರಿ. ಏನ್ರಿ ಇದು ಕನ್ಫ್ಯೂಷನ್? ನೋಡವ್ವ, ಅದೇನಾಯ್ತು ಅಂದ್ರೆ ಇಷ್ಟಾಯ್ತು ಕಣ್ರವ. ತನ್ನಿ ಮೀರ್ದ ಪರೇನ ಕೈಕಾಲು ಮರ ಕಟ್ಟದ ಪರೇನ ಕಣ್ಣ ಚೀಲ್ಸದ ಪರೇನ ಮಣ್ಣೆಗೆ ಚಂಬಡಿ ಹಾಕೋದು ದಾನೆ ಸೈಪರಿ ಇವನ ಪೂರ್ತಿ ಫ್ಲವರ್ ಅಂತ ಹೇಳಿ ಬೇಡದ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ಳೋದೇ ಆಯ್ತು. ತಂಗ್ಯವ್ವ, ಮೋರಿ ಅಂದ್ರೆ ವಾಸನೆ ಬರಾಕೆ ಬೇಕು, ಮೀನ್ ಆತಂದ್ರೆ ಇನ್ನೊಬ್ರ ಹತ್ರ ಉಗಿಸ್ಕೊಳಕ್ಕೆ ಬೇಕು. ಇದು ಗೊತ್ತಿದ್ದು ಬೈದು ನಿನ್ನ ಬಾಯಾಕ ನೋವು ಮಾಡ್ಕೋತಿ. ಏನ್ರಿ ಇದು ಮೋರಿ ವಾಸ್ನಿ ಮೀನಾತ ಅಂತ ಎಲ್ಲ ಬಾಪರ್ ನೆನ್ಬಿಟ್ಕೊಂಡು ಹೇಳ್ಬಿಟ್ರಿ. ಪ್ರಾಣಿ ತಂಗಿಯವ್ರ ತ್ರಾಸ್ ನೋಡ್ಲಿಕ್ಕಾಗದೆ ಎಲ್ಲ ನೆನಪಾತ. ನೀವ್ ಹೀಗೆ ಮಲ್ಕೊಂಡಿರಿ, ಎಲ್ಲಾರ ಮಾತ್ ಮುಗಿದ್ಮೇಲೆ ನಿಮ್ಮನ್ನ ಎಬ್ಬಿಸ್ತೀವಿ. ಸಿದ್ಧಂಗ ಆ ಮೈನಾ ಅವರು ಈ ಚಿಂಗ್ಲಿ ಮುಂಗ್ಲಿಗೋಸ್ಕರ ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಅಂತ ಹೇಳ್ತಿರೋದನ್ನ ಕೇಳಿಸ್ಕೊತಿದ್ರೆ ಇದ್ರಲ್ಲಿ ಏನೋ ಸಂಚಿರೋ ಆಗಿದೆ. ಸಂಚು ಇಲ್ಲ, ಹೆಂಚು ಇಲ್ಲ. ಅಲ್ಲ, ಆ ರೀತಿ ಸಂಚು ಮಾಡಿ ನಮ್ಮ ಮಾತನ್ಗೆ ಏನಾದ್ರು ತೊಂದರೆ ಕೊಡೋದೇ ಆಗಿದ್ರೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತೀನಿ ಅಂತ ಯಾಕೆ ಹೇಳ್ತಾ ಇದ್ರು? ಇದಕ್ಕೆ ನಾವ್ಯಾಕೆ ಹೆದರ್ಕೋಬೇಕು? ಇಷ್ಟಕ್ಕೂ ನಮ್ಮ ಮಾತ ಏನು ಹುಡುಗಿನೇ? ರೀ ಓನರ್, ನಾನ್ ಯೋಚನೆ ಮಾಡ್ತಿರೋದು ಈ ಚಿಂಗ್ಲಿ ಮುಂಗ್ಲಿಗ್ ತೊಂದ್ರೆ ಆಗತ್ತಂತಲ್ಲ, ಪಾಪ ನಮ್ ಮೀನಾಕಾಗ ಏನಾದ್ರೂ ತೊಂದ್ರೆ ಆಗತ್ತಾ ಅಂತ. ಮಂದ, ಆ ವ್ಯಕ್ತಿ ನೋಡ್ಲಿಕ್ಕತ್ರ ಅಷ್ಟೊಂದ್ ಕೆಟ್ಟವ್ರ ಅನ್ಸಂಗಿಲ್ಲ. ಇಷ್ಟಕ್ಕೂ ಮೀನಾನ್ ಜೊತೆ ನಾವೆಲ್ಲ ಇರ್ತೀವಲ್ಲ, ನನಗನಸ್ತದ ಇವ್ರು ಹುಚ್ಚರು ಅಂತ ಹೇಳಿದಕ್ಕ ಅಯ್ಯೋ ಪಾಪ ಅಂತ ಅನುಕಂಪದಿಂದ ರೊಕ್ಕ ಖರ್ಚು ಮಾಡ್ಲಿಕ್ಕತ್ತಿರ್ಬೇಕು. ಜಗತ್ತಿನಲ್ಲಿ ಅಷ್ಟೊಂದು ದೊಡ್ಡ ಧಾರಾಳಿಗಳು ಇರ್ತಾರಪ್ಪಕ್ಕ. ಆದ್ರ ಅವ್ರು ಇದ್ದಾರಲ್ರಿ, ಸುಮ್ನ ನಾವ್ ಏನೇನೋ ಯೋಚನೆ ಮಾಡ್ಕೊಂಡು ಏನೇನೋ ನಿರ್ಧಾರ ತಗೊಳ್ಬೇಕ್ರಿ. ಸ್ವಲ್ಪ ದಿವ್ಸ ನೋಡೋಣ್ರಿ, ಅನುಮಾನ ಬಂತಂದ್ರ ಮುಂದೆ ಏನ್ ಮಾಡ್ಬೇಕಂತ ವಿಚಾರ ಮಾಡೋಣ್ರಿ. ಮಂದ, ಅವ್ರ ಹತ್ರ ನೀ 20,000 ರೂಪಾಯಿ ತಗೊಂಡಿಲ್ಲ, ನಮ್ಗೆಲ್ಲ ಹಂಚ್ಬಿಡು. ಅಕ್ಕ, ಅವ್ರು ನನಗ್ ಕೊಟ್ಟಿರೋ ದುಡ್ಡು ನಾನ್ ಯಾಕೆ ನಿಮ್ಗೆಲ್ಲ ಹಂಚ್ಬೇಕು? ನಾವೆಲ್ಲ ಒಂದ ಒಟ್ಟಾರ್ದವ್ರಲ್ಲ, ಅದಕ್ಕೆ. ದುಡ್ಡಿನ ವಿಷಯದಲ್ಲಿ ಇದೆಲ್ಲ ಆಗೋದಿಲ್ಲ. ಬೇಕಾದ್ರೆ ನನ್ ಮನೆಗ್ ಬನ್ನಿ, ಎಲ್ಲಾರ್ಗು ಒಂದೊಂದ್ ಕಪ್ ಕಾಫಿ ಮಾಡ್ಕೊಡ್ತೀನಿ. ಓಯ್ ಬಿರ್ಸೇರಿ, ಎಂತ ಅವಸ್ಥೆ ಇದು? ನನ್ನ ಗಂಡನ ಹೆಸರು ಹೇಳಿ ದುಡ್ಡು ಪಿಂಕಿಸಿ ಈಗ ನಮಗೆ ಕೊಡುದಿಲ್ಲ ಅಂತ ಹೇಳ್ತೀಯಾ? ನೀನ್ ಇದೇ ನಮ್ಮನೆ ಮಾತಾಡ್ತಾ ಇದ್ರೆ ಅವ್ರ ಹತ್ರ ಹೋಗಿ ಸತ್ಯ ಅಂತ ಹೇಳ್ತೇನೆ. ಹೇಳ್ಕೊ ಹೋಗ್ರಿ. ಒಂದ್ ವೇಳೆ ಅವ್ರೇನಾದ್ರೂ ದುಡ್ಡು ವಾಪಸ್ ಕೇಳಕ್ಕೆ ಅಂತ ನನ್ನ ಹತ್ರ ಬಂದ್ರೆ ನಾನು ಹುಚ್ಚಿ ತರ ಆಕ್ಟ್ ಮಾಡ್ತೀನಿ. ಸೀರಿ ಸೀರಿ ಎಳಕಾಲ್ ಸೀರಿ ಮೊಕಾಲ್ ತನಕ ಬಿಟ್ರ ಅಂಗಾಲ್ ತನಕ. ಓ ಬಡ್ಡಿ ಬಂಗಾರಮ್ಮ, ಮೊದಲು ಅರಬ್ಬಾಯಿ ಹಾಕುದನ್ನು ನಿಲ್ಲಿಸಿ ನನ್ನನ್ನು ನಿಮ್ಮೊಟ್ಟಿಗೆ ಎಂತಕ್ಕೆ ಕರೆದುಕೊಂಡು ಬಂದದ್ದು? ಸೀರೆ ವ್ಯಾಪಾರ ಮಾಡ್ಲಿಕ್ರಿ? ನನ್ನ ಹತ್ರ ಒಂದ್ ಹುಡುಗಿ ಸೀರೆ ತಗೋತ್ನಂತ ಹೇಳ್ರಿ, ನಿಮ್ ಮಾತಿನ ಮೋಡಿಂದಾಗಿ ಜಾಸ್ತಿ ಸೀರೆ ತಗೊಳ್ಳಿ ಅಂತ ಕರ್ಕೊಂಡ್ ಬಂದೆ. ಮೊದಲು ಆ ಫ್ಲವರ್ ಎಲ್ಲಿದ್ದಾಳೆ ತೋರಿಸಿ. ಝೂ ಗಾರ್ಡನ್ ಆಗ್ರಿ. ಮತ್ತಿನ್ನೇನ್ರಿ, ಆ ಹುಡುಗಿ ಇಲ್ಲ ಇರ್ತಾಳ್ರಿ, ತನ್ ಮನ್ಯಾಗ ಇರ್ತಾಳ್ರಿ. ಹೌದಾ? ಹಾಗಾದ್ರೆ ಬೇಗ ಹೋಗುವ. ನಿನ್ನತರ ಮನಿ ಮೈನಾ ಅನ್ನೋರ್ ನಿಮ್ಮನ್ನ ನಟಿಸ್ಕೊಂಡ್ ಬಂದ್ರಲ್ಲ, ಅವ್ರ ಮನಿ ಎಲ್ಲದರಿ? ಎಂತದಕ್ಕೆ? ನಾನು ಆಡ್ತಾ ಇರೋದು ನಾಟಕ ಅಂತ ಅವ್ರ ಹತ್ರ ಹೇಳಿ ನನ್ನನ್ನು ಸಿಕ್ಕಿಸಿ ಹಾಕಿಸ್ಲಿಕ್ಕ? ಹಂಗೆ ಹೇಳ್ತೀರಿ? ಮತ್ತೆಂತದಕ್ಕೆ ನನ್ನ ದುಶ್ಮನ ಅಡ್ರೆಸ್ ನನ್ನ ಹತ್ರ ಕೇಳುದು? ಸುಮ್ನೆ ಕೇಳಿ ತಿಳ್ಕೊಂಡ್ರಿ.
ಕೇಳಿ ತಿಳ್ಕೊಳ್ಳಿ. ರೀ ಮೀನಾತವ್ರ ನಿಂದರಿ ಮೀನಾತವ್ರ. ನಿಂದ್ರು ಓಡ್ಕನ ನಿಂದ್ರ. ರೀ ರೇಣುಕವ್ರೆ, ಅಲ್ಲಿ ಹೋಗ್ತಿರೋದು ನಮ್ ಕಪ್ಪೆನತ್ತ ಅಲ್ವಾ? ಹೌದ್ರಿ. ಯಾಕ್ರಿ ಅವ್ನ ಕಲ್ಲಲ್ಲಿ ಹೊಡಿತಾ ಇದ್ದೀರಾ? ಏನೋ ಪಾಪ ಹುಚ್ಚ ಅಂತ ಸುಮ್ನೆ ಬಿಟ್ಟಿದ್ದಾರೆ. ಆದ್ರ ಹುಚ್ಚ ಪಾಪ ಅವ್ನ ಯಾಕ್ರಿ ಹುಚ್ಚ ಹುಚ್ಚ ಅಂತ ಕರಿತೀರಾ? ಹುಚ್ಚ ಅನ್ನಲ್ದ ಇನ್ನೇನ್ ಅನ್ಲಿಕ್ಕೆ ಆಗ್ತದರಿ. ಇವತ್ ನಾ ಸೀರೆಗಂಟ್ ತಗೊಂಡ್ ಬರುವಾಗ್ರಿ ಫೋನ್ ಐಸ್ ಕ್ರೀಮ್ ತಿನ್ನೋನ್ ಬಾ ಅಂತ ಕರೆದ್ನ. ಇಲ್ರಿ ಸರ, ಯಾರಿಗೋ ಸೀರೆ ಕೊಡ್ಬೋದು ಅಂತ ಹೇಳಿ 10,000 ರೂಪಾಯಿ ಸೀರೆ ನಾ ಬ್ಯಾರೆ ಗಂಟಾಗ ತಗೊಂಡ್ ಬರ್ಲಿಕ್ಕತ್ತಿದ್ದಾರೆ. ಆ ಗಂಟ್ ನಾ ಮೋರಿ ಒಳಗ್ ಹೋಗೋದ್ ಬಿಟ್ರಿ. ಇವತ್ತು ಅವೇನಾರ ಈ ಕಡೆ ಬಂದಂದ್ರ ಅವನ ಎತ್ತಿ ಮೋರಿ ಒಳಗ್ ಹೋಗೋದ್ ಬಿಡ್ತೇನ್ರಿ. ಅಯ್ಯೋ ಹಾಗೆಲ್ಲ ಮಾಡ್ಬೇಡಿ. ಎಷ್ಟೇ ಅಲ್ಲಿ ಅವ್ನು ನಿಮ್ಮ ಒಟಾರ್ದವನೇ ಅಲ್ವಾ? ಹಂಗ ಸುಮ್ನೆ ಬಿಡ್ಲಿಕ್ಕೆ ಆಗ್ತದನ್ರಿ? ಇವತ್ 10,000 ರೂಪಾಯಿ ಸೀರೆ ಗಂಟ ಮೋರಿ ಒಳಗ್ ಹೋಗೋದನ್ರಿ. ನಾಳೆ 20,000 ರೂಪಾಯಿ ಸೀರೆ ಗಂಟ ಹೋಗಂಗಿಲ್ಲ ಅಂತ ಏನ್ ಗ್ಯಾರಂಟಿ ರೀ? ಅವೇನಾರ ಈ ಕಡೆ ಬಂದಂದ್ರ ಸೆಟ್ಲ್ಮೆಂಟ್ ಮಾಡ್ಬಿಡ್ತೇನ್ರಿ. ನೋಡಿ, ನೀವೇನು ಸೆಟ್ಲ್ಮೆಂಟ್ ಮಾಡೋದ್ ಬೇಡ, ನಾನೇ ನಿಮ್ಗೆ ಸೆಟ್ಲ್ಮೆಂಟ್ ಮಾಡ್ತೀನಿ. ಅಂದ್ರೆ ಆ 10,000 ರೂಪಾಯಿ ನಾನೇ ನಿಮ್ಗೆ ಕೊಡ್ತೀನಿ. ತಗೊಳ್ಳಿ. ನೋಡಿ, ಆದ್ರೆ ನೀವು ಅವನಿಗೇನು ಮಾಡಬಾರ್ದು. ಆಯ್ತ್ರಿ, ತಗೊಳ್ಳಿ. ಥ್ಯಾಂಕ್ಸ್ ರೀ ಸರ್. ಬರ್ತೀನಿ. ಸರ ನೀವ್ಯಾಕ್ರಿ ಅವ್ರ ಸಂಬಂಧ ಇಷ್ಟೊಂದು ರೊಕ್ಕ ಖರ್ಚು ಮಾಡ್ಲಿಕತ್ತೀರಿ? ಅದನ್ನ ಮುಂದೊಂದ್ ದಿನ ಹೇಳ್ತೀನಿ. ಆಯ್ತ್ರಿ. ಮೊನ್ನೆ ನಾ ಹತ್ರ ಸೀರೆ ತಗೊಂಡೋದ್ರಲ್ಲ, ಹೆಂಗದಾವ್ರಿ? ಸೂಪರ್ ಆಗಿದೆ. ನನ್ನ ತಂಗಿನೂ ಒಪ್ಕೊಂಡ್ಲು. ಹೌದ್ರಾ? ಇನ್ನೊಂದ್ ಸ್ವಲ್ಪ ಸೀರೆ ಬೇಕಾದ್ರೆ ಹೇಳ್ರಿ, ಕೊಡ್ತೇನ್ರಿ. ಈಗ ಕೊಟ್ಟಿರೋ 10,000 ರೂಪಾಯಿಗೆ ಕೊಡೋದಾದ್ರೆ ಕೊಡಿ. ತೋರಿ, ಆ ಹುಚ್ಚ ನೋಡುತ್ತೇನ್ರಿ. ಬೇಡ ಇದನ್ನ ನೀವೇ ಇಟ್ಕೊಳ್ಳಿ. ಬಲ್ಲ ಸೌದತ್ತಿ ಅಲ್ಲವ್ವ, ಇವತ್ತು ನೋಡುವ ಮೀನಾತವ್ರಿಂದ 10,000 ರೂಪಾಯಿ ಲಾಭ ಆಗಿದ್ದು. ಹೌದಲ್ಲ ರೇಣುಕ, ಅವನು ನಿನ್ಗೂ 10,000 ರೂಪಾಯಿ ಕೊಟ್ನೆ. ಅವ್ರು ಕೊಡ್ಲಿಲ್ರಿ, ಕೊಡುವಾಗ ನಾ ಮಾಡ್ದೇರಿ. ಕೊಟ್ರಾಸಿ ನನ್ನನ್ನು ಸರ್ಕಸ್ ಬೊಂಬೆಯನ್ನಾಗಿ ಮಾಡಿ ನೀವೆಲ್ಲರೂ ದುಡ್ಡು ಪಿಂಕಿಸ್ತಾ ಇದ್ದೀರಾ. ಏ ಜೋಕ್ಮಾರ, ನೀ ಜೋಕರ್ ಆದ್ರೂ ಚಿಂತಿಲ್ಲ, ನಮಗ್ ರೊಕ್ಕ ಬರ್ತಾವಲ್ಲ ಅಷ್ಟು ಸಾಕ್. ಏತಿನ ರೇಣುಕಾ, ನೋಡ್ತೀನೋ ನೀ ಮಸ್ತ್ ತಲಿ ಓಡಿಸ್ತೇತ್ರ. ನೀ ನಾ ತಲೆ ಓಡಿಸ್ಲಿಲ್ರಿ, ಮೀನಾತವ್ರು ಓಡಿಸ್ತಾರಿ. ನಿನ್ನ ಬುದ್ಧಿವಂತಿಕೆ ನನ್ನ ಮುಂದೆ ಪ್ರದರ್ಶನ ಮಾಡಬೇಡ. ಓಯ್ ರೇಣುಕಾ, ನೀವೆಲ್ಲರೂ ನನ್ನ ಗಂಡನ ಹೆಸರು ಹೇಳಿಕೊಂಡು ಕಂಡಾಬಟ್ಟೆ ದುಡ್ಡು ಪಿಂಕಿಸ್ತಾ ಇದ್ದೀರಾ. ನನಗೆ ಒಂದು ಪೈಸೆಗೂ ಲಾಭ ಇಲ್ಲ. ಇದ್ದಾಗನೆ ನೀನು ಸಂಪಾದನೆ ಮಾಡಲ್ಲ, ನಾವೇನ್ ಬ್ಯಾಡ ಅಂದ್ವಿ? ಅರ್ಧ ರೊಕ್ಕ ಎಲ್ಲ ಮುಂಜಾತ್ರಿ. ಆದ್ರೆ ಅದಕ್ಕೆ ಖರ್ಚು ಮಾಡೋಷ್ಟು ಬುದ್ಧಿ ಅದನ್ನ ಏನೋ ಚೆಕ್ ಮಾಡ್ತಾ ನೋಡ್ತಾ ಇರ ನನ್ನ ಬುದ್ಧಿವಂತಿಕೆ ಎಂತ ಅಂತ ತೋರಿಸ್ತೇನೆ. ಮೀನಾಕ, ನೀನೇನ್ ಪ್ಲಾನ್ ಮಾಡಿದ್ಯಾ? ಎಂತದಕ್ಕ ನಾನು ಎಂತ ಮಾಡ್ತೇನೆ ಅಂತ ತಿಳ್ಕೊಂಡು ನನಗಿಂತ ಮೊದಲು ನೀನೇ ಮಾಡ್ಲಿಕ್ಕ? ಇಲ್ಲಪ್ಪ, ಅದನ್ನ ತಿಳ್ಕೊಂಡು ಮೈನಾ ಅವ್ರ ಹತ್ರ ಹೇಳಕ್ಕೆ. ನಾನೀಗ ಹೇಳಿದ್ರೆ ನೀನ್ ಅದನ್ನೇ ಮಾಡ್ತೀಯ ಅಂತ ಗೊತ್ತುಂಟು ಬಿಡ. ಇರ್ಲಿ ಬಿಡು ಮೀನಮ್ಮ, ಇಷ್ಟಕ್ಕೆಲ್ಲ ಯಾಕೆ ಬೇಜಾರ್ ಮಾಡ್ಕೊತೀಯ? ವಿಷಯನ ಯಾರಿಗೂ ಹೇಳ್ಬೇಡ. ದುಡ್ಡು ಸಂಪಾದನೆ ಆದ್ಮೇಲೆ ಹೇಳುವಂತೆ. ನಿಮ್ಗೆ ಎಂತದಕ್ಕೆ ಅಷ್ಟೊಂದು ಕುತೂಹಲ ಮಾರೇರೆ? ವರ್ಕೌಟ್ ಆದ್ರೆ ನಾನು ಟ್ರೈ ಮಾಡೋಣ ಅಂತ. ಅಲ್ಲ ದಗಣೆ, ದುಡ್ಡಿನ ಆಸೆಗೋಸ್ಕರ ಗಂಡನಿಗೆ ಈ ನೀಗುರುಗಳ ಕೈಯಿಂದ ಬೊಟ್ಟಿಸ್ತಿಯಲ್ಲ, ಇದು ಯಾವ ನ್ಯಾಯವ? ಓಯ್, 4 ಪೆಟ್ಟು ತಿಂದ್ರೆ ಎಂತ ಆಗುದಿಲ್ಲ ಮಾರೇರೆ. ಮೊದಲು ದುಡ್ಡು ಪಿಂಕಿಸುವ, ಆಮೇಲೆ ಬೇಕಿದ್ರೆ ನಾನೇ ನಿಮ್ಗೆ ನಾಟಿ ಔಷಧಿ ಮಾಡಿ ಕೊಡ್ತೇನೆ. ಬೇಡಣ್ಣ, ಬೇಕಾದ್ರೆ ಇವರ ಕೈಯಿಂದ 4 ಜಾಸ್ತಿ ಬೊಟ್ಟಿಸು. ಧರ್ಮಕ್ಕೆ ನಿನ್ನ ಔಷಧಿಯನ್ನು ಕುಡಿಸಿ ಮರ ಕಟ್ಟಿಸಿ ಬೇಡಣ್ಣ. ಓಯ್, ಎಂತ ಅವಸ್ಥೆ ಮಾರೇರೆ. ನೀವು ನನ್ನ ನಾಟಿ ಔಷಧಿ ಬಗ್ಗೆ ಈ ನಮೂನೆ ಮಕ್ಕರ್ ಮಾಡಿದ್ರೆ ಆ ಮೈನವ್ರು ಬರ್ಲಿಕ್ಕೆ ಮುಂಚೆ ಕೊಟ್ಲಿಕ್ಕೆ ಹೇಳ್ಬೇಕಾಗ್ತದೆ. ಇನ್ನು ಎಷ್ಟೊತ್ತಂತ ಕಾಯ್ದು ಬಾರ್ಸಕ್ ಶುರು ಹಚ್ಕೋಣ. ಓಯ್, 1 ನಿಮಿಷ ಇರಿ ಮಾರೇರೆ, ಆ ಮೈನವ್ರು ಬರ್ಲಿ. ಅವ್ರು ಬಂದ್ರು ಬೊಟ್ಲಿಕ್ಕೆ ಶುರು ಮಾಡಿ. ಅಯ್ಯೋ, ಯಾರಿಗೂ ಈ ರೇಂಜಲ್ಲಿ ಹೊಡಿತಾ ಇದ್ರಲ್ಲ. ಯಾಕ್ರಿ ಹೊಡಿತಾ ಇದ್ದೀರಾ? ಕಪ್ಪೆನಾಯ್ತಾ? ಯಾಕ್ರಿ ಹೊಡಿತಾ ಇದ್ದೀರಾ ಅವ್ರಿಗೆ? ಓಯ್, ಹೊಡಿಲಿ ಬಿಡಿ ಮಾರೇರೆ. ಇಂಥವ್ರಿಗೆ ಬಜಿ ಹೊಡಿಯೋದಲ್ಲ, ಸಾಯಿಸಿದ್ರು ಪಾಪ ಬರೋದಿಲ್ಲ. ಇಂಚಿನ ಸಾವು ಕಣ್ಣು ತಪ್ಪನು ಹೊಡಿಲ್ಲ. ನೋಡಿದ್ರೆ ಸತ್ಯ ಹೋಗ್ಬಿಡ್ತಾನೆ. ಯಾರ್ರಿ ನೀವು? ಯಾಕ್ರಿ ಇನ್ಮೇಲೆ ಇಷ್ಟೊಂದು ಪಾಪ? ಸುಮ್ನೆ ಹೊಡಿರಿ ಅಂತ ಹೊಡಿಸ್ತಾನೆ ಇದ್ದೀರಲ್ಲ. ಓಯ್, ನನ್ನ ಹೆಸರು ದ್ರಾಕ್ಷಿಪುರದ ಗೋಡಂಬಿ ಅಂತ. ದ್ರಾಕ್ಷಿಪುರದ ಗೋಡಂಬಿನ? ಹೆಸರಲ್ಲಿ ಎಂತ ಉಂಟು ಬಿಡಿ ಮಾರೇರೆ. ನನ್ ಪ್ರಾಬ್ಲಮ್ ಕೇಳಿ, ನನಗೆ ಮದ್ವೆ ಫಿಕ್ಸ್ ಆಗಿತ್ತು. ನಾನ್ ನನ್ನ ಫಿಯಾನ್ಸಿ ಜೊತೆ ಹೇಳಿದ್ದೆಲ್ಲ ಸತ್ಯ ಅನ್ನೋ ಸಿನಿಮಾ ನೋಡ್ಕೊಂಡ್ ಬರ್ತಾ ಇದ್ದೆ. ಆಗ ಇವ್ನು ಎದುರುಗಡೆ ಸಿಕ್ಕು, ಇವಳು ನನ್ನ ಲವ್ವರು, ಇವಳು ನನ್ ಕೈ ಕೊಟ್ಲು, ಅದಕ್ಕೆ ನಾನು ಹುಚ್ಚಾದೆ ಅಂತ ಹೇಳಿದ. ನೀವ್ ಎಂತಾದ್ರೂ ಇವಳೊಟ್ಟಿಗೆ ಓಡಾಡಿದ್ರೆ ನೀವು ನಂತರನೇ ಆಗ್ತೀರಾ ಅಂತ ಹೇಳ್ಬಿಟ್ಟ. ಅಯ್ಯೋ ಹೌದಾ? ಹಾಗೆಲ್ಲ ಅನ್ಬಾರ್ದಪ್ಪ, ಪಾಪ ಹುಡುಗನ್ ಬೇಜಾರಾಗಲ್ವಾ? ಬಜ್ಜಿ ಬೇಜಾರ್ ಮಾಡ್ಕೊಳ್ಳೋದೆಂತ, ಅವನ್ ನನ್ನೊಟ್ಟಿಗೆ ಮದುವೆ ಕ್ಯಾನ್ಸಲ್ ಮಾಡಿಬಿಟ್ಟು ಹೋದ. ಹೌದಾ? ಅಷ್ಟು ಸಾಲ್ದು ಅಂತ ಆ ಹುಡುಗ ಹೋದ್ರೆ ಎಂತಾಯ್ತು, ನಾನಿದ್ದೀನಲ್ಲ, ನಾನು ನಿನಗೆ ಕೋನ್ ಐಸ್ ಕ್ರೀಮ್ ಕೊಡಿಸ್ತೇನೆ ಅಂತ ಹೇಳ್ತಿದ್ದ, ಅದಕ್ಕೆ ಹೊಡಿಸ್ತಾ ಇದ್ದೆ. ಓಯ್, ನೀವೆಂತ ಮುಖ ನೋಡ್ತಿದ್ದೀರಾ? ಹೊಡಿರಾ? ಇರಪ್ಪ, ನೋಡಿ ಮೇಡಮ್, ಇವನು ಅರೆ ಹುಚ್ಚ, ಹಾಗಾಗಿ ಈ ರೀತಿ ಮಾಡಿದಾನೆ. ಇದೆಲ್ಲ ಬೇಕು ಅಂತಲೇ ಮಾಡಿಲ್ಲ. ಇವನು ಬೇಕಂತ ಮಾಡ್ಲಿಲ್ಲ, ಓಕೆ, ಆದ್ರೆ ನನ್ನ ಮದ್ಮೆ ಬೇಕಂತ ಮುರಿದು ಬಿತ್ತಲ್ಲ, ಅದಕ್ಕೆ ಎಂತ ಮಾಡ್ತೀರಾ? ನೋಡಿ, ನಿಮ್ಗಿನ್ನೂ ಚಿಕ್ಕ ವಯಸ್ಸು. ಆ ಹುಡುಗ ಇಲ್ಲ ಅಂದ್ರೆ ಇನ್ನೊಬ್ಬ ಹುಡುಗ ಬಂದು ಮದುವೆ ಆಗ್ತಾನೆ. ಒಬ್ರು ಪ್ರಾಣ ತೆಗೆದ್ರೆ
ಇವ್ರಿಗೆ ಮತ್ತೆ ಪ್ರಾಣ ಕೊಡಕ್ಕಾಗತ್ತಾ? ಓಯ್ ನಾನು ಕಂಡಾಬಟ್ಟೆ ದುಡ್ಡು ಖರ್ಚು ಮಾಡಿ ಕಷ್ಟಪಟ್ಟು ಹುಡುಕಿದ ಹುಡುಗ ಕೈ ತಪ್ಪಿ ಹೋದ್ನಲ್ಲ, ನನಗ್ ಬೇಜಾರಾಗುದಿಲ್ವಾ? ಖಂಡಿತ ಆಗತ್ತೆ, ಆದ್ರೆ ನನಗೋಸ್ಕರ ಸಹಿಸ್ಕೊಳ್ಳಿ. ನೋಡಿ, ಆ ಹುಡುಗನ್ನ ಹುಡುಕ್ಸಕ್ಕೆ ಎಷ್ಟು ಖರ್ಚಾಗಿದೆ ಅಂತ ನನಗೆ ಹೇಳಿ, ಆ ದುಡ್ಡನ್ನ ನಾನ್ ಕೊಡ್ತೀನಿ. ಅದಕ್ಕಿಂತ ಒಳ್ಳೆ ಹುಡುಗನ ಹುಡುಕ್ಸ್ಕೊಳ್ಳಿ. ನಾವು ಬ್ರೋಕರ್ ಕೊಟ್ಟಿದ್ದು, ಆ ಹುಡುಗ ಮನೆಗ್ ಬಂದ ಖರ್ಚಾಗಿದ್ದು ಎಲ್ಲ ಸೇರಿಸಿ ಒಟ್ಟಿಗೆ 30,000 ಆಗಿದೆ. ಅಷ್ಟೇ ತಾನೇ, ನಾನ್ ಕೊಡ್ತೀನಿ. ಹೇಳಿ, ಈಗಲಾದ್ರೂ ನಿಮ್ ಹುಡುಗರ್ನ ಹೋಗಕ್ ಕೇಳಿ. ಓಯ್ ಎಂತ ಮುಖ ಮುಖ ನೋಡ್ತಾ ಇದ್ದೀರಾ ಪೋಳೆಯ? ಆದ್ರೂ ನೀವು ಇವ್ರಿಗೋಸ್ಕರ ಯಾಕೆ ಇಷ್ಟೊಂದು ಖರ್ಚು ಮಾಡ್ತಿದ್ದೀರಾ ಅಂತ ಕೇಳ್ಬೋದಾ? ಅದೆಲ್ಲ ನಿಮ್ಗೆ ಬೇಡದೇ ಇರೋ ವಿಷಯ. ದುಡ್ಡು ಕೊಟ್ಟಾಯ್ತಲ್ಲ, ಹೋಗ್ತಾ ಇರಿ. ಬಾ ಕಪ್ಪೆನ ತನ್ನ ಒಟಾರಕ್ಕೆ ಹೋಗೋಣ. ತೊಂದರೆ ಇಲ್ಲಪ್ಪ, ನೀವು ಹೋಗಿ. ನಾನು ಯಾವ್ದಾದ್ರು ಹುಡುಗಿ ಸಿಕ್ಕಿದ್ರೆ ಕೋನ್ ಐಸ್ ಕ್ರೀಮ್ ತಿನ್ನಿಸಿ ಬರ್ತೀನಿ. ಹೌದಾ? 30,000 ರೂಪಾಯಿ ವಸೂಲಿ ಮಾಡಿದೆ? ಹೌದಾ? ನಾನ್ ಮಾಡಿರೋ ಡ್ರಾಮಾನೇ ನಿಜ ಅನ್ಕೊಂಡು ಆ ಮೈನ ಹಿಂದೆ ಮುಂದೆ ನೋಡ್ದೆ 30,000 ಕೊಟ್ಟ. ಈಗಲ್ಲ ಪೆಟ್ಟಿಗೆ ಮೇಲೆ ನಿಮಗೆ ಕೈ ಮುಗಿದು ಕೇಳ್ಕೊಳ್ತಾನೆ, ಈ ನಮ್ಮನೆ ಸುಳ್ಳು ಮಾತಾಡಿ ದುಡ್ಡು ಪೀಕಿಸಿದನು ಬಿಡಿಲ್ಲ. ನಾಳೆ ಅವರಿಗೆ ಸತ್ಯ ಗೊತ್ತಾದ್ರೆ ನನಗೂ ನಿಮಗೂ ಎಲ್ಲರಿಗೂ ಪ್ರಾಬ್ಲಮ್. ಅಪ್ಪ ಬುದ್ಧಿವಂತ, ಮೊದಲೇ ನಿಲ್ಸಿ ಅಂತ ಹೇಳೋಗ್ಬಿಟ್ಟು ಈಗ ನಿಲ್ಸಿ ಅಂತ ಹೇಳಕ್ ಬಂದಿದ್ಯಲ್ಲ, ಸರಿನಾ? ಈಗಲಾದ್ರೂ ನಿಲ್ಲಿಸಿ ಅಲ್ಲ. ಅದ್ಯಾವ ನಿಲ್ಸಕ್ಕಾಗುತ್ತೆ? ನೋಡು, ನಿನಗೋಸ್ಕರ ಇವ್ರು ಏನು ಮಾಡದೆ ಅವನಿಂದ ದುಡ್ಡು ವಸೂಲಿ ಮಾಡ್ಕೊಂಡಿದ್ದಾರೆ. ಅಂತದ್ರಲ್ಲಿ ನಾನು ನಿನ್ನನ್ನ ಅವನಿಂದ ಬಚಾವ್ ಮಾಡಿದ್ದೀನಿ. ನಾವು ದುಡ್ಡು ವಸೂಲಿ ಮಾಡ್ಕೊಂಡು ಇರಕ್ಕಾಗುತ್ತೆ? ಟಿಪಿ ಅವ್ರ ಟೆಲಿಫೋನ್ ಅಲ್ಲ ಕಣಯ್ಯ MP. ಅವ್ರ ಬಿಡ್ರಿ, ನಿಮ್ ಹತ್ರ ಅಷ್ಟಕ್ಕೊಂದು ರೊಕ್ಕದ, ನೀವ್ ಯಾಕ್ರಿ ಬೇರೆಯವ್ರ ರೊಕ್ಕಕ್ಕೆ ಆಸೆ ಪಡ್ತೀರಿ? ನೋಡು, ಹಣ ಅಂದ್ರೆ ಹೆಣನು ಬಾಯ್ ಬಿಡುತ್ತೆ ಅಂತ ದೊಡ್ಡವ್ರು ಹೇಳಿದ್ದಾರೆ. ಅಂತ ಅದ್ರಲ್ಲಿ ಯಾರ ಪುಣ್ಯಾತ್ಮ ಧಾರಾಳವಾಗಿ ದುಡ್ಡು ಕೊಡ್ತಿರುವಾಗ ನೀನಾದ್ರೂ ಬೇಡ ಅಂತಿದ್ದಾನೋ? ಬಿಡ್ರಿ, ಭಿಕ್ಷುಕ ರೊಕ್ಕ ಕೊಟ್ರು ಅಲ್ಲೇ ಅನ್ನೋದಿಲ್ಲ. ನಾನು ಆಗಿನ ಕಣಯ್ಯ. ನೋಡಿ, ನೀವೆಲ್ಲರೂ ಸೇರಿ ನನಗ್ ಸಹಾಯ ಮಾಡಿ, ನಾನು ಅಷ್ಟೇ ದುಡ್ಡು ವಸೂಲಿ ಮಾಡ್ಕೋತೀನಿ. ರೀ ಓನರ್, ನೀವ್ ದುಡ್ಡು ವಸೂಲಿ ಮಾಡಕ್ಕೆ ನಾವೆಲ್ಲ ಯಾಕ್ರಿ ನಿಮ್ಗೆ ಹೆಲ್ಪ್ ಮಾಡ್ಬೇಕು? ಬೇಡ ಅಂದ್ರೆ ಬಿಡಮ್ಮ, ಆ ಮೈನ ನಿಮ್ಮೆಲ್ಲರಿಗಿಂತ ಚೆನ್ನಾಗಿ ನನಗ್ ಗೊತ್ತು. ನೀವೆಲ್ಲ ಅವ್ರ ಹತ್ರ ಹೆಂಗ್ ದುಡ್ಡು ವಸೂಲಿ ಮಾಡ್ಕೊಂಡಿದ್ರಿ ಅನ್ನೋ ವಿಷಯನ ಅವ್ನಿಗೆ ಹೇಳ್ತೀನಿ. ಆಮೇಲೆ ನಿಮ್ಮ ಹತ್ರ ಕೊಟ್ಟು ದುಡ್ಡು ವಾಪಸ್ ಇಸ್ಕೊಂಡು ಮಾಡ್ತೀನಿ. ಹಂಗೆಲ್ಲ ಮಾಡ್ಬೇಡ್ರಿ ಅಂಪಿ ಅವ್ರ. ರೊಕ್ಕ ವಾಪಸ್ ಕೊಡೋದ್ರ ಜೊತೆಗೆ ನಮ್ಮ ಮರ್ಯಾದೆ ಎಲ್ಲ ಹೋಗ್ತದ. ಅದೇನ್ ಹೆಲ್ಪ್ ಮಾಡ್ಬೇಕಂತ ಹೇಳ್ರಿ. ಹಾ ಬನ್ನಿ. ಮಾಡು. ಲೇ ನತ್ತ ಅವ್ನು ಬಂದ ಕಣೋ, ಈಗ ಹೊಡಿತೀನಿ. ಬಿಡ್ರಿ, ನಮ್ ಕಪ್ಪೆನಾಥನ ಯಾಕೆ ಆಗೋಡ್ತಾ ಇದೀರ? ಸುಮ್ಮನೆ ಮಾರಾಯನೆ, ಇವ್ನಿಗೆ ಬರೀ ಹೊಡಿಲಿಕ್ಕೆಲ್ಲ ಸಾಯಿಸ್ಲಿಕ್ಕೆ ಉಂಟು. ಸಾಕ್ ಸುಮ್ನೆ ರೀ. ಸಾಯಿಸುವಂತ ತಪ್ಪು ಇವ್ರೇನ್ರಿ ಮಾಡಿದಾರೆ? ಎಂತ ಅಂತ ಹೇಳುದು ಮಾರಾಯರೆ, ಊರ ತುಂಬಾ ಸಾಲ ಮಾಡಿ ನನ್ನ ಮನೆ ಕಟ್ಟಿ ಬಂದಿದ್ದಾನೆ ತೂಪೆ. ಸಾಲನ? ಹೌದು, ನೀವ್ಯಾರು? ಇವ್ರ ಅಣ್ಣ ರೀ. ಇವರು ನಮ್ ಕಪ್ಪೆನಾಥ ಅವ್ರ ಅಣ್ಣನ? ಅಂದ್ರೆ ಈ ಮೀನಾಕುಮಾರಿ ಅವ್ರ ಗಂಡ ಮೀನನಾಥನ? ಅಲ್ರಿ ಸರ, ಮೀನಾಥ್ ಅವ್ರ ದೊಡ್ಡ ಅಣ್ಣ ರೀ. ಹಾವ್ನಾಥ ಅಂತ್ರಿ. ಇದೇನ್ರಿ ಕಪ್ಪೆನಾಥ, ಮೀನ್ನಾಥ, ಹಾವ್ನಾಥ ಅಂತ ಒಳ್ಳೊಳ್ಳೆ ಹೆಸರುಗಳನ್ನ ಹುಡುಕಿಟ್ಟಾಗಿದೆ. ಇಷ್ಟು ದಿನ ನಿಮ್ಮನ್ನ ನೋಡ್ಲೇ ಇಲ್ವಲ್ಲ? ನೋಡ್ಲಿಕ್ಕೆ ನಾ ಇಲ್ಲಿ ಇರ್ಲಿಲ್ವಲ್ಲ? ಇರ್ಲಿಲ್ವಾ? ಓಯ್ ಇವ್ರು ಮಂಗಳೂರಲ್ಲಿ ಇದ್ರು ಮಾರ್ಯಾರೆ. ಈ ನನ್ ಮೈದ್ನನು ಇವ್ರೊಟ್ಟಿಗೆ ಇದ್ನಂತೆ, ಆದ್ರೆ ನಮ್ಗೆ ವಿಷಯನೇ ಗೊತ್ತಿರ್ಲಿಲ್ಲ. ಹೌದಾ ಸರ್? ಹೌದು ಮಾರಾರೆ, ಇವ ಹುಟ್ಟಿದಾಗ ತಪ್ಪಿಸಿಕೊಂಡವ, ಸ್ವಲ್ಪ ದಿನದ ನಂತರ ಸಿಕ್ಕ. ಅಪರೂಪಕ್ಕೆ ಸಿಕ್ಕನಲ್ಲ ಅಂತ ಬಹಳ ಪ್ರೀತಿಯಿಂದ ನೋಡಿಕೊಂಡೆ. ಸುಮ್ಮನೆ ಬಾರ, ಎಂತ ಪಿರಿಪಿರಿ ನಿನ್ನದು. ಆದ್ರೆ ಇವ ಎಂತ ಮಾಡಿದ ಗೊತ್ತಾ? ಯಾವ್ದೋ ಹುಡುಗಿಗೆ ಕೋನ್ ಐಸ್ ಕ್ರೀಮ್ ತಿನ್ನಿಸುವ ಚಟ ಇಟ್ಟುಕೊಂಡು ಊರಲ್ಲೆಲ್ಲ ಸಾಲ ಮಾಡಿದ. ಒಂದು ದಿನ ಹುಡುಗಿ ಕೈ ಕೊಟ್ಟಳು, ಇವನ್ಗೆ ಮರಳಿಡಿತ್ತು. ಇಂಥ ಮರಳನ ಹತ್ರ ಧೂಪ ದುಡ್ಡು ಕೇಳೋದು ಅಂತ ಎಲ್ಲ ನನ್ನ ಬೆನ್ನು ಬಿದ್ದಿದ್ದಾರೆ ಮಾರಾರೆ. ಈಗಲ್ಲ ಅವರು ಅವರ ಕೆಲಸವನ್ನು ಮುಗಿಸಲಿ. ಬಾ, ನಾವು ಕಾರ್ನರಿಗೆ ಹೋಗಿ ಕೋನ್ ಐಸ್ ಕ್ರೀಮ್ ತಿಂದ್ಕೊಂಡು ಬರುವ. ಹೇಗೆ ಕರಿತಾನೆ ನೋಡಿ ಮಾರಾಯರೆ. ಇಂಥ ಮರಳನ ಹತ್ರ ಚೆಪ್ಪು ದುಡ್ಡು ಕೇಳುದು ಅಂತ ಎಲ್ಲ ನನ್ನ ಬೆನ್ನ ಹಿಂದೆ ಬಿದ್ದಿದ್ದಾರೆ. ಇವರ ಸಾಕ್ಲಿಕ್ಕೆ ನಾನು ದುಡ್ಡು ಖರ್ಚು ಮಾಡಿರೋದಂತ ಇವರ ಸಾಲ ತೀರಿಸ್ಲಿಕ್ಕೂ ನಾನು ಖರ್ಚು ಮಾಡಬೇಕು. ಎಂತ ಅವಸ್ಥೆ ಮಾರಾಯರೆ. ಅಯ್ಯೋ ಪಾಪ, ಹೋಗ್ಲಿ ಬಿಡಿ. ಅವ್ರು ಎಷ್ಟು ಸಾಲ ಮಾಡಿದ್ರೆ ಅಂತ ನನಗೆ ಹೇಳಿ, ನಾನು ಕೊಡ್ತೀನಿ. ಎಷ್ಟು ಕೊಡ್ಬೇಕು ಸರ? ಒಂದ್ 30,000 ರೂಪಾಯಿ ಕೇಳ್ಬೇಕಂತ ಅನ್ಕೊಂಡ್ರಿ. ಕೇಳ್ಬೇಕು ಅಂತ ಅನ್ಕೊಂಡಿದಾರ? ಅಂದ್ರೆ ಎಲ್ಲರೂ ಕೇಳಿರೋದನ್ನ ಲೆಕ್ಕ ಹಾಕಿದ್ರೆ ಒಟ್ಟು 30,000 ಆಗುತ್ತೆ ಅಂತ ನಿನ್ನೆ ಹೇಳಿದ್ರು. ಅದನ್ನ ಇವ್ರು ಹೇಳ್ತಿದಾರೆ ಸರ್. ಸರಿ ಬಿಡಿ, ತಗೊಳ್ಳಿ 30,000. ಸರ, ಈಗಾರ ಹೇಳ್ರಲ್ಲ, ನೀವ್ ಯಾಕ್ರಿ ಅವ್ರ ಸಂಬಂಧ ಇಷ್ಟೊಂದು ರೊಕ್ಕ ಖರ್ಚು ಮಾಡ್ಲಿಕತ್ತೀರಿ? ಎಷ್ಟ್ ಸತಿ ಹೇಳಿರಿ ಮುಂದೊಂದ್ ದಿನ ಹೇಳ್ತೀನಿ ಅಂತ. ನೋಡಿ ಡಾಕ್ಟ್ರೆ, ನಮ್ ಕಪ್ಪೆನಾಥನ್ಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಸಿ ಬೇಗ ರೆಡಿ ಮಾಡ್ಸಿ. ಸರಿ ಸರ್, ಯಾವ್ದಾದ್ರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ 1 ವಾರದಷ್ಟರಲ್ಲಿ ಹೇಳ್ತೀನಿ. ಅಲ್ಲವಾ ಗುಳವ, ಬೇರೆ ಡಾಕ್ಟರ್ ಕನ್ಸಲ್ಟ್ ಮಾಡ್ತಾನಂತಿಲ್ಲ, ನೀ ಯಾರು? ಮೈಲಾರಪ್ಪನವ್ರೆ, ನಾನು ಡಾಕ್ಟ್ರೆ, ಆದ್ರೆ ಹುಚ್ಚು ಪೇಷಂಟ್ಗಳಿಗಲ್ಲ. ಹೌದಾ? ಹಂಗಾರ ಮಾಡ. ಸರಿ ಆಗಿದ್ರೆ ನಾನು ಇನ್ನೊಂದ್ ವಾರ ಬಿಟ್ಟು ಬರ್ತೀನಿ. ರೊಕ್ಕ ಬೇಕಾದ್ರೆ 1 ವಾರಕ್ಕಿಂತ ಮೊದ್ಲ ಕರ್ಸ್ಕೊತೀವಿ ಬಿಡ್ರಿ. ಅಂದ್ರ ಇವ್ರ ಟ್ರೀಟ್ಮೆಂಟ್ ಬೇಕಾದ್ರ ಅಂದೇರಿ. ಕರೀರಿ, ಖಂಡಿತ ಬರ್ತೀನಿ. ಮಂದಾಕಿನಿ ಅವರೇ, ಮಂದಾಕಿನಿ ಅವರೇ, ಓ ಬನ್ನಿ ಸರ್. ಕ್ಲಿನಿಕ್ ಹತ್ರ ಹೋಗಿದ್ದೆ, ಬಾಗ್ಲಾಕಿದೆ. ಅದು ಮೈಲಾರಪ್ಪನವ್ರ ತಲೆನೋವು ಅಂದ್ರು, ಅದಕ್ಕೆ ಟ್ಯಾಬ್ಲೆಟ್ಸ್ ಕೊಡಕ್ಕೆ ಅಂತ ಬಂದಿದ್ದೆ.
ನೊಂದಾಕಿನಿ ತಲೆನೋವು ಬಂದು ನೊಂದಿರೋ ನೀವು ನಾನ್ ನೊಂದಾಕಿನಿಲ್ಲ ಡಾಕ್ಟರ್ ಮಂದಾಕಿನಿ ಮೊದಕಿನಿ ಬಿಡವ ನನಗ್ ತಲೆನೋದ ಅಂತ ನಿನಗೆ ಯಾವಾಗ ಹೇಳಿನಿ ಅವ್ವ ಅಪ್ಪಚ್ಚಿ ಸರ ಇವ್ರಿಗೊಂದ್ ಸ್ವಲ್ಪ ಮರ್ವಿನ ಕಾಯಿಲೆ ಅದರಿ ಅದು ನಾನು ಕೇಳದ್ನಾ ಅದೆಲ್ಲ ಇರ್ಲಿ ಈಗ ಹೇಗಿದ್ದಾರೆ ನಮ್ ಕಪ್ಪೆನಾಥ್ ಅವರು ಅವನು ಹುಚ್ಚು ಕಡಿಮೆ ಆಗ್ಬೇಕಂದ್ರ ನೀವ್ ಇನ್ನೂ ಬಾಳ ರೊಕ್ಕ ಖರ್ಚು ಮಾಡ್ಬೇಕ್ರಿ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಪೇಷಂಟ್ ಆಗಿದ್ದಾರೆ ಹೇಳಿ ಏನು ಬದಲಾಗಿಲ್ಲ ಸರ್ ಹಾಗೆ ಇದಾರೆ ಏನು ಬದಲಾವಣೆ ಆಗಿಲ್ವಾ ಇಲ್ಲ ಸರ್ ಏನು ಬದಲಾಗಿಲ್ಲ ಓಲಿ ಬಿಡಿ ಯಾಕೋ ನನ್ನ ಟೈಮು ಚೆನ್ನಾಗಿಲ್ಲ ಜೊತೆಗೆ ಅವ್ನ ಹಣೆ ಬರೋನು ಚೆನ್ನಾಗಿಲ್ಲ ಸರಿ ನಾನು ಬರ್ತೀನಿ ಏನ್ ಸರ್ ನೀವು ಹೋಗೋ ದಿನ ವಿಷಯನ ರಹಸ್ಯಮಯವಾಗಿ ಹೋಗ್ತಾ ಇದ್ದೀರಲ್ಲ ಅಲ್ಲ ನೀವು ಇವನ್ಗೋಸ್ಕರ ಯಾಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಿದ್ದೀರಿ ಅನ್ನೋ ನಮ್ಮ ಪ್ರಶ್ನೆಗೆ ಉತ್ತರನೇ ಹೇಳಲಿಲ್ಲ ಹೋಗೋ ದಿನಾನು ನಾನು ಯಾಕೆ ಮುಚ್ಚಿಡ್ಲಿ ನಾನೊಬ್ಬ ಕೋಟ್ಯಾಧಿಪತಿ ಅದು ನೀವು ಕಣ್ಣು ಮುಚ್ಕೊಂಡು ಖರ್ಚು ಮಾಡೋದು ನೋಡೇ ಗೊತ್ತಾಯ್ತು ಬಿಡಿ ನೋಡಿ ನನ್ಗಿರೋದು ಒಬ್ಳೆ ತಂಗಿ ಅವಳು ಇದುವರೆಗೂ ಏನೇ ಕೇಳಿದ್ರು ಕೊಡಿಸ್ದೆ ಬಾಕಿ ಉಳಿಸಿದ್ದೇ ಇಲ್ಲ ಅವತ್ತು ಈ ಕಪ್ಪೆನಾಥ ಬಂದು ನನ್ನ ತಂಗಿ ಜೊತೆ ಮಾತಾಡಿ ಫೋನ್ ಐಸ್ ತಿಂತೀನ ಬಾ ಅಂತ ಕರ್ದ್ನಲ್ಲ ಹೇಳದ್ನಲ್ಲ ಸರ್ ಇವನ ಅರೆ ಹುಚ್ಚ ಎಲ್ರು ಹೀಗೆ ಕರೆಯೋದು ಅಂತ ಅಲ್ಲ ಇವನ್ ಬಗ್ಗೆ ಇಷ್ಟೆಲ್ಲ ಗೊತ್ತಿದ್ದು ನೀವು ಕೋಪ ಮಾಡ್ಕೊಳ್ಳೋದೆ ಇವನ್ ಮೇಲೆ ಕೋಪ ಇದ್ದಿದ್ರೆ ನಾನು ಯಾಕೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತಿದ್ದೆ ಮತ್ತಿನ್ನೆಂತ ಪ್ರೀತಿಯಿಂದ ಖರ್ಚು ಮಾಡಿದ್ರ ಮಾರೇರೆ ಹೌದ್ರಿ ನನ್ ತಂಗಿ ಮೇಲಿನ ಪ್ರೀತಿಗೆ ಇವನ್ ಹುಚ್ಚು ವಾಸಿ ಆದ್ರೆ ನನ್ ತಂಗಿನ ಕೊಟ್ಟು ಮದ್ವೆ ಮಾಡೋಣ ಅಂತ ಇಷ್ಟೆಲ್ಲ ಖರ್ಚು ಮಾಡ್ದೆ ಈ ವಿಷಯವನ್ನು ಮೊದಲೇ ಹೇಳ್ದಲ್ಲ ನೀವು ನನಗೆ ಹೊಡಿತೀರಿ ಅನ್ನುವ ಭಯದಿಂದ ಇಷ್ಟು ದಿನ ಹುಚ್ಚಿನ ನಮ್ಮನೆ ಆಕ್ಟ್ ಮಾಡಿಬಿಟ್ಟೆ ಆಕ್ಟ್ ಮಾಡಿದ್ರ ಹಾಗಾದ್ರೆ ನಿಮ್ಗೆ ಹುಚ್ಚಿರ್ತಿಲ್ವಾ ಅಪ್ಮೇಟ್ಲೆಲ್ಲ ಬರಾರೆ ನೀವು ತಟ್ಟಿಸಿಕೊಂಡು ಬಂದ ರಭಸಕ್ಕೆ ಎಲ್ಲಿಂದ ನನ್ನ ಸಾಯಿಸ್ತೀನಿ ಅಂತ ಹೆದರಿದ್ದೆ ಅದಕ್ಕೆ ಆದಿಮ ನಾವು ಸುಳ್ಳು ಹೇಳಿದ್ದು ಐ ಆಮ್ ಆಲ್ರೆಡಿ ಪರ್ಫೆಕ್ಟ್ ಹಾಗಾದ್ರೆ ನಡಿಯಪ್ಪ ಈಗಲೇ ನನ್ನ ತಂಗಿ ಕುತ್ತಿಗೆ ತಾಳಿ ಕಟ್ಟು ದುರ್ಗಿ ಓಯ್ ಅವರ ಬುಡೇರಿ ನಾನ್ ಬದುಕಿರ್ಬೇಕಾದ್ರೆ ಅದು ಹೇಗೆ ನಿಮ್ಮ ತಂಗಿಯ ಕಂಟೆಲಿಗೆ ತಾಳಿ ಕಟ್ತಾರೆ ಮಾರೇರೆ ಹೆಂಡ್ತಿನ ನೀವು ನೋಡಿದ್ರೆ ಮೀನನಾಥನ ಹೆಂಡ್ತಿ ಅಂತ ಹೇಳಿದ್ರಿ ಸರ್ ನಿಮ್ಮ ಹತ್ರ ಯಾಕೆ ಸುಳ್ಳು ಹೇಳೋದು ಇವನನ್ನ ಹುಚ್ಚ ಅಂತ ಒಂದು ಸುಳ್ಳು ಹೇಳೋದಕ್ಕೆ ಸುಳ್ಳಿನ ಸರಮಾಲನೆ ಕತ್ಕಾಕೋಬೇಕಾಯ್ತು ನೋಡಿ ಸರ್ ಮಿನ್ನಾತ ಅನ್ನೋನು ಇವನು ಒಬ್ಬನೇ ಇವನಿಗೆ ಅಣ್ಣನೂ ಇಲ್ಲ ತಮ್ಮನೂ ಇಲ್ಲ ಹೌದು ಸರ್ ದುಡ್ಡಿನ ಆಸೆಗೆ ಬಲಿಯಾಗಿ ಸುಳ್ಳು ಮೇಲೆ ಸುಳ್ಳು ಹೇಳ್ತಾ ಬಂದೆ ದಯವಿಟ್ಟು ನಮ್ಮನ್ನೆಲ್ಲ ಕ್ಷಮಿಸ್ಬಿಡಿ ಹೌದು ಮಾರೇರೆ ದುಡ್ಡಿನ ಆಸೆಗೋಸ್ಕರ ಇಷ್ಟೆಲ್ಲ ವೇಷ ಹಾಕಿದ್ವಿ ಹೌದಾ ಹೌದು ಸರ್ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಆಯ್ತು ನಿಮ್ಮನ್ನೆಲ್ಲ ಕ್ಷಮಿಸ್ತೀನಿ ಆದ್ರೆ ನನ್ ತಂಗಿ ಇಷ್ಟಪಟ್ಟಿರೋ ಇವ್ರು ನನ್ ತಂಗಿನ ಮದ್ವೆ ಆಗ್ಲೇಬೇಕು ಓಯ್ ಈಗಾಗ್ಲೇ ಮದ್ವೆ ಆಗಿರೋ ಇವ್ರು ಇನ್ನೊಂದ್ ಮದ್ವೆ ಹೇಗಾಗ್ತಾರೆ ಕಲ್ಯಾಣ ಮಂಟಪದಲ್ಲಿ ನೋಡ್ರಿ ನನ್ ತಂಗಿ ಇಷ್ಟಪಟ್ಟಿರೋದು ಅವಳು ಸಿಗ್ಲೇಬೇಕು ಈ ಮೀನನಾಥನು ಅಷ್ಟೇ ನಿಮ್ಗೆಲ್ಲ ಇಷ್ಟ ಇಲ್ಲ ಅಂದ್ರೆ ಮದ್ವೆ ಬೇಕಾದ್ರೆ ಕ್ಯಾನ್ಸಲ್ ಮಾಡೋಣ ಆದ್ರೆ ನಾನ್ ಕೊಟ್ಟಿರೋ ದುಡ್ಡಿಗೆ 2ರಷ್ಟು ಸೇರಿಸಿ ವಾಪಸ್ ಕೊಡ್ಬೇಕು ಇಲ್ಲ ಅಂದ್ರೆ ಚೆನ್ನಾಗಿರೋ ವ್ಯಕ್ತಿಗೆ ಹುಚ್ಚಿಡ್ದಿದೆ ಅಂತ ಸುಳ್ಳು ಹೇಳಿ ಮೋಸ ಮಾಡಿ ನನ್ನ ಹತ್ರ ದುಡ್ಡು ವಸೂಲಿ ಮಾಡಿದ್ದಾರೆ ಅಂತ ಚೀಟಿಂಗ್ ಕೇಸ್ ಹಾಕಿ ನಿಮ್ಮೆಲ್ಲರೂ ಒಳಗಡೆ ಹಾಕ್ಸ್ಬಿಡ್ತೀನಿ